ಒಂದು ಕಡೆ ಬಿಡದಿ ಟೌನ್ಶಿಪ್ನ ವಿರೋಧಿಸಿ ಬಿಜೆಪಿ ಆ್ಯಂಡ್ JDS ಪಾರ್ಟೀಸು ಎರಡೂ ಸೇರಿಕೊಂಡು ಬಿಡದಿಯ ಬೈರಮಂಗಲದಿಂದ ಒಂದು ಪಾದಯಾತ್ರೆನ ಸ್ಟಾರ್ಟ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಬಿಡದಿ ಟೌನ್ಶಿಪ್ನ ವಿಚಾರವಾಗಿ DK ಶಿವಕುಮಾರ್ ಅವರು ಒಂದು ವಿಡಿಯೋನ ಶೇರ್ ಮಾಡಿದ್ದಾರೆ. 3 ವರ್ಷಗಳಿಂದ ಸ್ಥಗಿತಗೊಂಡಿರುವ ಬಿಡದಿ ಟೌನ್ಶಿಪ್ ಇವಾಗ ಸ್ಟಾರ್ಟ್ ಮಾಡಲಾಗುತ್ತೆ. ಮಾಡರ್ನ್ AI ಟೆಕ್ನಾಲಜಿಯಿಂದ ವರ್ಲ್ಡ್ ಕ್ಲಾಸ್ ರೋಡ್ಸ್ನ, ಮೆಟ್ರೋ ಕನೆಕ್ಟಿವಿಟಿನ, ವರ್ಲ್ಡ್ ಕ್ಲಾಸ್ ಸ್ಪೋರ್ಟ್ಸ್ ಗ್ರೌಂಡ್ಸ್ನ, ಪಾರ್ಕ್ಸ್ನ ಡೆವಲಪ್ಮೆಂಟ್ ಮಾಡಲಾಗುತ್ತೆ. ಈ ಥರ ಹಿತಾಸಕ್ತಿಯನ್ನು ಕಾಪಾಡೋದೇ ನಮ್ಮ ಮೊದಲ ಆದ್ಯತೆ. ಪ್ರೀವಿಯಸ್ ಗವರ್ನಮೆಂಟ್ 1 ಎಕರೆಗೆ 25 ಲಕ್ಷ ಅಂತ ನಿರ್ಧಾರ ಮಾಡಿತ್ತು. ನಮ್ಮ ಸರ್ಕಾರ 1 ಎಕರೆಗೆ 3 ಕೋಟಿಗಿಂತ ಹೆಚ್ಚು ಹಣ ನೀಡುವುದಾಗಿ ನಿರ್ಧಾರ ತಗೊಂಡಿದ್ದೀವಿ. ಒಂದು ವೇಳೆ ರೈತ ಏನಾದರೂ ಹಣದ ಬದಲು ಭೂಮಿನೇ ಬೇಕು ಅಂತ ಬಯಸಿದ್ರೆ 50% ಡೆವಲಪ್ಮೆಂಟ್ ಲ್ಯಾಂಡಲ್ಲಿ ಭಾಗ ನೀಡೋದಾಗಿ ನಿರ್ಧಾರ ತಗೊಂಡಿದ್ದೀವಿ. ಇನ್ನು ಒಂದು ವೇಳೆ ರೈತ ಭೂಮಿಯನ್ನು ನೀಡೋದಕ್ಕೆ ನಿರಾಕರಿಸಿದರೆ ಅವರ ಮೇಲೆ ಯಾವುದೇ ಥರ ಒತ್ತಡನ ಏರೋದಿಲ್ಲ ಅಂತ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ನನ್ನ ಒಪಿನಿಯನ್ ಪ್ರಕಾರ ಮೆಜಾರಿಟಿ ರೈತರು, ಜನರು ಏನನ್ನ ಬಯಸ್ತಾ ಇದ್ದಾರೋ ಅದರ ಪ್ರಕಾರ ಸರ್ಕಾರ ಪಾಲನೆ ಮಾಡಬೇಕು. ದಯವಿಟ್ಟು ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಒಪಿನಿಯನ್ನ ಕಮೆಂಟ್ನಲ್ಲಿ ತಿಳಿಸಿ.